ಕನಕಪುರ ಕನಕೋತ್ಸವ 2026ರ ಪ್ರಯುಕ್ತ ಮನೆಗೆ 5 ಗ್ಯಾರಂಟಿ ಮನೆಗೊಂದು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮವು ದಿನಾಂಕ 8/1/2026ರಂದು ಹೊಸದುರ್ಗ ಗ್ರಾಮದಲ್ಲಿ ನಡೆಯಿತು. 100 ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ತೀರ್ಪುಗಾರರಾಗಿ ರಾಣಿ ಅಮೃತ, ರಾಣಿ ಸುಷ್ಮಿತಾ ಭಾಗವಹಿಸಿದ್ದರು. ಕೆಂಪಾಲನಾಥ ಗ್ರಾಮದ ರಾಜಮ್ಮ ಪ್ರಥಮ, ಸುಷ್ಮಾ ದ್ವಿತೀಯ, ಲಾವಣ್ಯ ತೃತೀಯ ಸ್ಥಾನ ಪಡೆದರು. ಗುಡ್ಡೇಹೊಸಳ್ಳಿ ಬಾಣಿನಾಯಕನದೊಡ್ಡಿ ಗ್ರಾಮದ ಸುಮಿತ್ರಾಬಾಯಿ ಪ್ರಥಮ, ಸ್ಫೂರ್ತಿ ದ್ವಿತೀಯ, ಸಿಂಚು ತೃತೀಯ ಸ್ಥಾನ ಪಡೆದರು. ಸಾಲಬನ್ನಿ ವಲಸಿ ಗ್ರಾಮದ ಸುಜಾತ ಪ್ರಥಮ, ಪ್ರೇಮ ದ್ವಿತೀಯ, ಶಿಲ್ಪ ತೃತೀಯ ಸ್ಥಾನ ಪಡೆದರು. ಹಣಕಡಬೂರು ಗ್ರಾಮದ ಭುವನೇಶ್ವರಿ ಪ್ರಥಮ, ಬಿಂದು ಪ್ರಸನ್ನ ದ್ವಿತೀಯ, ಹೇಮಲತಾ ತೃತೀಯ ಸ್ಥಾನ ಪಡೆದರು. ಕಾರ್ಯಕ್ರಮದಲ್ಲಿ ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಅಶೋಕ್, ಮುನಿವುಚ್ಚೇಗೌಡ, ಮಲ್ಲೇಶ್, ರಮೇಶ್ ಮತ್ತು ರೋಹಿಣಿ ಪ್ರಿಯಾ ಹಾಗೂ ಮಧುಸೂದನ್ ಸೇರಿದಂತೆ ಇನ್ನೂ ಹಲವಾರು ಮುಖಂಡರುಗಳು ವಿಜೇತರಾದವರಿಗೆ ಬಹುಮಾನ ವಿತರಿಸಿದರು. ಆತ್ಮೀಯ ಗ್ರಾಮಸ್ಥರೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಕಾಂಗ್ರೆಸ್ ಮುಖಂಡರುಗಳೇ ಹಾಗೂ ಎಲ್ಲ ಇಲ್ಲಿ ಸೇರಿರುವಂಥ ಜಡ್ಜ್ಗಳೇ ಎಲ್ಲರಿಗೂ ಸಹ ಮೊದಲಿಗೆ ಧನ್ಯವಾದಗಳು. ಈಗ ಇಲ್ಲಿ ಈ ಒಂದು ಕಾರ್ಯಕ್ರಮ ಇಡೀ ಕನಕಪುರ ತಾಲೂಕಿನಾದ್ಯಂತ ತುಂಬ ಯಶಸ್ವಿಯಾಗಿ ನಡೀತಾ ಇರೋದಕ್ಕೆ ಕಾರಣೀಕರ್ತರಾದಂಥ ಶ್ರೀಯುತ ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ ಹಾಗೆ ಡಿ.ಕೆ. ಸುರೇಶ್ ಸರ್ ಅವರಿಗೆ ಮೊದಲಿಗೆ ಆತ್ಮೀಯವಾದಂಥ ಹೃತ್ಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ಸಲ್ಲಿಸೋಣ. ಮನೆ ಮನೆಗೂ ಸಹ ಅವರ ಒಂದು ಇಂಟೆನ್ಷನ್ ಮನೆ ಮನೆಗೊಂದು ರಂಗೋಲಿ ಎನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ಇಡೀ ತಾಲೂಕಿನಾದ್ಯಂತ ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಈ ದಿನ ಹಣಕಡಬೂರು ಗ್ರಾಮದಲ್ಲಿ ತುಂಬ ಯಶಸ್ವಿಯಾಗಿ ನಡೆದಿದೆ. ಎಲ್ಲ ಗ್ರಾಮಸ್ಥರು ತುಂಬ ಉತ್ಸುಕರಾಗಿ ಈ ಒಂದು ರಂಗೋಲಿಯನ್ನು ಬಿಡಿಸಿದ್ದಾರೆ. ಈ ಒಂದು ಜಡ್ಜ್ಮೆಂಟನ್ನು ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ತುಂಬ ಪಾರದರ್ಶಕವಾಗಿ ನೀಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ವಿಜೇತರಾದವರ ಪಟ್ಟಿ ಈ ರೀತಿ ಇರುತ್ತದೆ. ತೃತೀಯ ಬಹುಮಾನವನ್ನು ಹೇಮಲತಾ ಅವರು ಪಡ್ಕೊಂಡಿದ್ದಾರೆ. ತೃತೀಯ ಬಹುಮಾನ ಹೇಮಲತಾ. ದ್ವಿತೀಯ ಬಹುಮಾನವನ್ನ ಬಿಂದು ಪ್ರಸನ್ನರವರು ಪಡ್ಕೊಂಡಿದ್ದಾರೆ. ದ್ವಿತೀಯ ಬಹುಮಾನ ಬಿಂದು ಪ್ರಸನ್ನ. ಶ್ರೀಯುತರಿಗೆ ಧನ್ಯವಾದಗಳು. ಈಗ ಎಲ್ಲರೂ ಉತ್ಸುಕರಿಂದ ಕಾಯ್ತಾ ಇರುವಂತದ್ದು ಪ್ರಥಮ ಬಹುಮಾನ ಭುವನೇಶ್ವರಿ. ಭುವನೇಶ್ವರಿ ಅವರು ಒಂದೆರಡು ಮಾತಾಡ್ತಾರೆ, ಅವರ ಅನಿಸಿಕೆನ ಹೇಳ್ಬೇಕು. ಮೊದಲಿಗೆ ನನ್ನ ಹೆಸರು ಭುವನೇಶ್ವರಿ. ನಾವು ಹಣಕಡಬೂರು ಗ್ರಾಮದವರು. ಇಲ್ಲಿ ಕನಕೋತ್ಸವದಲ್ಲಿ ಪ್ರತಿ ವರ್ಷ ಕೂಡ ಕನಕಪುರದಲ್ಲಿ ಹೋಗಿ ರಂಗೋಲಿ ಬರೀಬೇಕಾಗಿತ್ತು. ಆದರೆ ಈ ವರ್ಷದಿಂದ ಮನೆ ಮನೆಗೊಂದು ರಂಗೋಲಿ ಅಂತೇಳಿ ನಮ್ಮ ಮನೆ ಮುಂದೆನೇ ನಾವು ರಂಗೋಲಿ ಬರೆಯೋ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಡಿ.ಕೆ. ಸುರೇಶ್ ಅವರಿಗೆ ಆತ್ಮೀಯ ಧನ್ಯವಾದಗಳು. ಮತ್ತು ಅವರ ಸರ್ಕಾರದಿಂದ ನಮಗೆ ತುಂಬಾ ಉಪಯೋಗಗಳಾಗ್ತಿದೆ. 5 ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸ್ತ್ರೀ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಇನ್ನು ಮುಂತಾದ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಸ್ತ್ರೀ ಶಕ್ತಿ ಯೋಜನೆಯಿಂದ ನಮಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋ ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದ್ರಿಂದ ನಮಗೆ ತುಂಬಾ ಉಪಯೋಗ ಆಗ್ತಿದೆ. ಮತ್ತು ಪ್ರತಿ ತಿಂಗಳು ಕೂಡ 2,2 ಸಾವಿರ ದುಡ್ಡು ಕೊಡ್ತಿರೋದ್ರಿಂದ ಎಷ್ಟೋ ಉಪಯೋಗ ಆಗ್ತಿದ್ದು. ನಾವು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. ಮತ್ತು ಈ ರಂಗೋಲಿ ಬಿಟ್ಟಿರೋದು ಮತ್ತು ನಮ್ಮ ಊರಲ್ಲಿ ನಮ್ಮ ಎಲ್ಲರ ಮನೆ ಮುಂದೆ ಕೂಡ ರಂಗೋಲಿ ಬಿಟ್ಟಿರೋದು ಊರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದು ತುಂಬ ಖುಷಿ ಆಗ್ತಿದೆ ನಮಗೆ. ಮೊದಲನೇ ಬಹುಮಾನ ನನಗೆ ಬಂದಿರೋದ್ರಿಂದ ನನಗೆ ಇನ್ನೂ ಅತಿ ಹೆಚ್ಚು ಸಂತೋಷ ಆಗ್ತಿದೆ. ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ನೀಡಿದಂಥದ್ದು ಕನಕೋತ್ಸವದ ಕಾರ್ಯಕ್ರಮದ ಅಂಗವಾಗಿ ನೀಡಿತ್ತು. ಈಗ ಆ ಊರಿನ ಪ್ರಮುಖರು ಇಲ್ಲೇನು ಮಾಡಿದ್ದಾರೆ, ಮಾಜಿ ಅಧ್ಯಕ್ಷರಂತ ಶ್ರೀಯುತ ಮಧುಸೂದನ್ ಸರ್ ಅವರು ತಮ್ಮ ಊರಿನ ಪ್ರಮುಖ ಇನ್ನು ಚೆನ್ನಾಗಿ ಬಿಟ್ಟಿರುವಂಥ 2 ಆಯ್ಕೆ ಮಾಡಿಕೊಂಡು ಬಹುಮಾನ ನೀಡಿ ಅಂತ ಹೇಳಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಮಾಧಾನಕರ ಬಹುಮಾನ ಶೋಭಾರವರು. ಶೋಭಾ ಸರ್ ಅವರು ಬಹುಮಾನವನ್ನು ವಿತರಣೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ಇದರಲ್ಲಿ ಇನ್ನೊಂದು ಸಮಾಧಾನಕರ ಬಹುಮಾನ ಗೋಪಿ ಮಂಗಳ.
ಗೋಪಿ ಮಂಗಳ. ಗೋಪಿ ಮಂಗಳ. ಈ ಒಂದು ಬಹುಮಾನವನ್ನ ನೀಡಿರೋದು ಅವರ ಊರಿನ ಜನಗಳ ಬಗ್ಗೆ ಎಷ್ಟು ಅಭಿಮಾನವನ್ನ ಹೊಂದಿದ್ದಾರೆ ಅನ್ನೋದು ತೋರಿಸ್ತಾ ಇದೆ. ಹಾಗಾಗಿ ಮಧುಸೂದನ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದಂತ ವಂದನೆಗಳನ್ನು ಸಲ್ಲಿಸೋಣ. ಧನ್ಯವಾದಗಳು. ಮುಂದೆ ಮುದ್ದೇನು ಇಲ್ಲ. ಯಾವುದು ಚಂದ್ರಮಂಡಲ ಅಂತ ಏನಾದರೂ ಓದ್ಕೊಳ್ಳೋದಾಗಿತ್ತಾ? ಸೆಲೆಕ್ಟ್ ಮಾಡ್ಕೊಳ್ಳಿ. ಪಳ್ಳೆಗಾರ ಎಲ್ಲ ಹಾಳು ಮಾಡ್ಬಿಟ್ರಲ್ಲ, ಎಷ್ಟು ಚೆನ್ನಾಗಿತ್ತು. ಮಾಡೋದು ಬೆಂಕಿ ಇರ್ತದಲ್ರಿ, ಚೆನ್ನಾಗಿ ಕಾಣುತ್ತೆ. ಗುಂಡ ಬಡ್ದು ಗಾಳಿ ಇಲ್ಲದೆ ಇದ್ರೆ ಅದು ನೀಟಾಗಿ ಕುಡಿದ್ರೆ ಚೆನ್ನಾಗಿ ಕಾಣುತ್ತೆ. ಸ್ಟಾರ್ಟ್ ಮಾಡ್ಕೊಬಿಟ್ರಾ? ಇದು ಮೊದಲನೇ ಸ್ಟಾರ್ಟ್ ಮಾಡ್ತೀವಿ. ಈ ಹಿಂದೆ ಕನಕೋತ್ಸವನ ಎಲ್ಲ ಆಚರಣೆ ಮಾಡಿದಂತೆ ಈ ವರ್ಷವೂ ಕೂಡ 2026ನೇ ಇಸ್ವಿನಲ್ಲಿ ಕನಕೋತ್ಸವ ರಂಗೋಲಿ ಸ್ಪರ್ಧೆನ ಎಲ್ಲ ಸ್ಪರ್ಧೆನ ಆಯೋಜನೆ ಮಾಡಿದರು. ಎಲ್ಲ ಸ್ಪರ್ಧೆಗಳು ಸಾಕಷ್ಟು ಮುಗಿತಾ ಬಂದವೆ. ಕ್ರಿಕೆಟ್ ಇರ್ಬೋದು, ಅದರಲ್ಲಿ ಕಬಡ್ಡಿ ಇರ್ಬೋದು, ಚೆಸ್ ಇರ್ಬೋದು, ರಂಗಗೀತೆ ಇರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದರು. ಹಾಗೆಯೇ ಒಂದು ಕನಕೋತ್ಸವದಲ್ಲಿ ಮೇಜರ್ ದೊಡ್ಡ ಕಾರ್ಯಕ್ರಮ ಅಂತ ಅಂದರೆ ರಂಗೋಲಿ ಸ್ಪರ್ಧೆ. ವಿಶೇಷವಾಗಿ ರಂಗೋಲಿ ಸ್ಪರ್ಧೆ ಯಾಕೆ ಅಂತಂದರೆ ಇದು ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅಂತೇಳಿ, ಅದರಲ್ಲೂ ಗ್ರಾಮಾಂತರ ಪ್ರದೇಶದ ಮಹಿಳೆಯರು
ತಾಲೂಕು ಮಟ್ಟದಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಿದಾಗ ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿ ಅವ್ರು ರಂಗೋಲಿ ಬಿಟ್ಟು ತೀರ್ಪುಗಾರರು ಬರೋವರೆಗೂ ಕಾಯ್ದಿದ್ದು ಅವರೆಲ್ಲ ಇದು ಮಾಡಬೇಕಾದ್ರೆ ತುಂಬ ತೊಂದರೆಗಳಾಗ್ತಿತ್ತು. ಇದನ್ನು ಮನಗಂಡಂತ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ XMP ಅವರದ ಡಿ ಕೆ ಸುರೇಶ್ ಅವರು ಹೆಣ್ಮಕ್ಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮನೆಗೈದು ಗ್ಯಾರಂಟಿ ಮನೆಗೊಂದು ರಂಗೋಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪಂಚಾಯಿತಿ ಮಟ್ಟದಲ್ಲೇ ಬೂತ್ ಮಟ್ಟದಲ್ಲೇ ರಂಗೋಲಿ ಸ್ಪರ್ಧೆನ ಆಯೋಜನೆ ಮಾಡಿದ್ರು. ಇದು ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗದೆ. ಮಹಿಳೆಯರು ಕೂಡ ಎಲ್ಲ ಮಕ್ಕಳು ವಯಸ್ಸಾದವರೆಲ್ಲ ತುಂಬಾ ಖುಷಿ ಪಡ್ತಾವ್ರೆ. ಯಾಕಂದ್ರೆ ನಾವು ಹಿಂದೆ ಎಲ್ಲ ಹೋಗಿ ಕನಕಪುರಕ್ಕೆ ಹೋಗಿ ನಾವು ರಂಗೋಲಿ ಬಿಡಬೇಕಿತ್ತು, ಅಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಯ್ತಿತ್ತು. ಈಗ ನಮ್ಮ ನಾಯಕರು ನಮ್ಮ ಊರಿಗೇನೆ ಮನೆಗೊಂದು ರಂಗೋಲಿ ಅಂತ ಕಾನ್ಸೆಪ್ಟ್ನ ತಂದು ನಮ್ಮನೆ ಮುಂದೆನೆ ರಂಗೋಲಿ ಬಿಡಿಸಿ ನಮ್ಮಲ್ಲೇ ಸ್ಪರ್ಧೆ ಇದು ಮಾಡಿ ಉತ್ತಮವಾಗಿ ನಾವು ಯಾರು ರಂಗೋಲಿ ಬಿಡ್ತೀವಿ ಅವ್ರಿಗೆಲ್ಲ ಪ್ರೈಸಸ್ ಕೊಡತಕ್ಕಂಥದ್ದು, ಸಮಾಧಾನಕರ ಬಹುಮಾನ ಕೊಡ್ತಕ್ಕಂಥದ್ದು ಮಾಡ್ತಾ ಇರೋದ್ರಿಂದ ನಮ್ಮೆಲ್ರಿಗೂ ತುಂಬಾ ಖುಷಿ ಆಯ್ತದೆ ಅಂತ ಎಲ್ಲ ಹೆಣ್ಮಕ್ಳು ತುಂಬಾ ಖುಷಿಯಿಂದ ಮಾತಾಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮನ ಮನೆಗೊಂದು ರಂಗೋಲಿ ಅಂತೇಳಿ ಪಂಚಾಯಿತಿ ಮಟ್ಟಕ್ಕೆ, ಅದರಲ್ಲೂ ಬೂತ್ ಮಟ್ಟಕ್ಕೆ ತಂದು ಆಯಾ ಗ್ರಾಮದಲ್ಲೇ ಆಯೋಜನೆ ಮಾಡಿರೋದ್ರಿಂದ ಎಲ್ಲ ಹೆಣ್ಮಕ್ಳು ಮತ್ತು ರಂಗೋಲಿ ಬಿಡಿಸಿರೋ ಲೀಡರ್ ಮುಖಂಡರ ಪರವಾಗಿ ನಾಯಕರಾದ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ಮಾಜಿ ಅಧ್ಯಕ್ಷರು, ಈ ಜಿಲ್ಲಾ ಪಂಚಾಯಿತಿಯ ಮಟ್ಟದ ಅಧ್ಯಕ್ಷರಾದಂಥ ರಮೇಶ್ ಅವರು ಹೇಳಿದಂತೆ 2025-26ನೇ ಕನಕೋತ್ಸವದಲ್ಲಿ ಈಗಾಗಲೇ 4-5 ಕನಕೋತ್ಸವ ನಡೆದಿದೆ. ಇದು ವಿಶೇಷವಾಗಿದೆ. 5 ಗ್ಯಾರಂಟಿಗಳ ಜೊತೆಗೆ ಮನೆಗೊಂದು ರಂಗೋಲಿ ಅನ್ನೋ ಒಂದು ಸ್ಲೋಗನ್ನ ಇಟ್ಕೊಂಡು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಸಾಹೇಬ್ರವರು ಪ್ರತಿ ಗ್ರಾಮದಲ್ಲೂ ಹೆಣ್ಮಕ್ಳು ಇದರಲ್ಲಿ ಭಾಗವಹಿಸಬೇಕು ಅಂತ ಮನದಲ್ಲಿಟ್ಕೊಂಡು ಪ್ರತಿಯೊಬ್ಬರಿಗೂ ಅವಕಾಶನ ಕಲ್ಪಿಸ್ಕೊಟ್ಟವ್ರೆ. ಇದನ್ನು ಒಂದು ಹಬ್ಬದ ವಾತಾವರಣದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದ ಪ್ರತಿ ಹಳ್ಳಿನಲ್ಲೂ ಹೆಣ್ಮಕ್ಳು ಇದರಲ್ಲಿ ಭಾಗವಹಿಸಿ ಅವರ ಪ್ರತಿಭೆನ ತೋರಿಸ್ತಾ ಇದ್ದಾರೆ. ಇದಕ್ಕೆ ಹೊರಗಡೆಯಿಂದ ಕರೆಸಿದಂಥ ತೀರ್ಪುಗಾರರು ಏನು ತೀರ್ಪು ಕೊಡ್ತಾರೆ ಆ ತೀರ್ಪಿನ ಆಧಾರದ ಮೇಲೆ ಮೊದಲನೇ ಬಹುಮಾನ, 2ನೇ ಬಹುಮಾನ ಮತ್ತು 3ನೇ ಬಹುಮಾನ ಗ್ರಾಮದಲ್ಲೇ ಅನೌನ್ಸ್ ಮಾಡಿ ಅವ್ರಿಗೆ ಯೋಗ್ಯತಾನುಸಾರವಾಗಿ ಅವ್ರಿಗೆ ಪ್ರೈಸಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಹೊರಗಡೆಯಿಂದ ತೀರ್ಪುಗಾರರು ಬಂದವ್ರೆ. ಈ ತೀರ್ಪು ಏನಾಗುತ್ತೆ ಅಂತ ಅವರು ಅದನ್ನು ಹೊರಗಡೆ ಹಾಕಿದ್ಮೇಲೆ ನಾವು ಯಾರಿಗೆ ಸಲ್ಲಬೇಕು ಅವ್ರಿಗೆ ಸಮಾಧಾನಕರವಾದ ಬಹುಮಾನನ ಕೊಟ್ಟು ಅವ್ರಿಗೆ ಗೌರವನ ಸಲ್ಲಿಸೋದ್ರ ಮುಖಾಂತರ ಈ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಾಜಿ ಸಂಸದರು ಆದಂಥ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರಿಗೆ ಈ ಗ್ರಾಮದ ಪರವಾಗಿ ನಾವು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ. ಪ್ರತಿ ವರ್ಷವೂ ಪ್ರತಿ ಬಾರಿನೂ ಕನಕೋತ್ಸವ ನಡೆದು ಎಲ್ರಿಗೂ ಒಂದು ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೇನೆ ಇಲ್ಲಿ ಮತ್ತೊಂದು ವಿಷಯ ಹೇಳೋದೇನೆಂದರೆ, ಗ್ರಾಮಸ್ಥರಿಗೆ ಮತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರೋರಿಗೆ ಇಲ್ಲಿ ಯಾರು ತುಂಬ ರಂಗೋಲಿ ಎಲ್ಲರೂ ಬಿಟ್ಟಿರ್ತಾರೆ, ಆದರೆ ಬಹುಮಾನ ಸ್ವಲ್ಪದ್ರಲ್ಲೇ ತುಂಬ ಯಾರು ಚೆನ್ನಾಗಿ ಬಿಟ್ಟಿರ್ತಾರೆ ಅವರು ಬಹುಮಾನ ಸಿಗ್ತದೆ. ಇಲ್ಲಿ ಬಹುಮಾನ ಪಡೆದಂಥವರು 28ನೇ ತಾರೀಕು ಅಧಿಕೃತವಾಗಿ ಏನು ಕನಕೋತ್ಸವ ಆರಂಭ ಆಯ್ತದೆ. 28, 29, 30, 31, 1 5 ದಿವಸದಲ್ಲಿ ನಿಮಗೆ ಅವಕಾಶವನ್ನು ಕೊಡ್ತಾರೆ. ನೀವು ಕನಕಪುರದಲ್ಲಿ ತಾಲೂಕು ಮಟ್ಟದಲ್ಲಿ ರಂಗೋಲಿ ಬಿಡುವಂಥ ಅವಕಾಶವನ್ನು ಕೊಡ್ತಾರೆ. ಅಲ್ಲೂ ರಂಗೋಲಿ ಬಿಟ್ಟು ನೀವು ಗೆದ್ದರೆ ಅಲ್ಲೂ ಬಹುಮಾನವನ್ನು ಗೆಲ್ಬೋದು. ಜೊತೆಗೆ ಒಂದೇನಂತ ಅಂದರೆ, ರಂಗೋಲಿ ಸ್ಪರ್ಧೆ ಏನು ನಮ್ಮದು ಕಳೆದ ಈ ತಿಂಗಳು 4ನೇ ತಾರೀಕಿಂದ ಆರಂಭ ಆಯಿತು. 14, 15ನೇ ತಾರೀಕು ಸಂಕ್ರಾಂತಿ ಆದರೆ 4ನೇ ತಾರೀಕಿಂದನೇ ಸಂಕ್ರಾಂತಿ ಹಬ್ಬ ತಾಲೂಕಿನಾದ್ಯಂತ ಆರಂಭ ಆಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಖುಷಿಗೆ 2,000 ರೂಪಾಯಿ ಬರ್ತಿರೋದಕ್ಕೆ ಖುಷಿ ಶಿವಕುಮಾರ್ ಕೊಡ್ತಾರೆ, ಅವ್ರ ಕಡೆ ಓಟ್ ಹಾಕ್ತೀವಿ. ಮತ್ತೆ ಹೌದು ಅದೇ ಓಟ್ ಹಾಕ್ಸ್ಕೊಂಡು ಅನುಕೂಲ ಇದೆಯಲ್ಲ ನಿಮಗೆ, ಬಸ್ಸಲ್ಲಿ ಓಡಾಡ್ತೀರಾ ನೋಡಿ, ಎಲ್ಲ ಅನುಕೂಲ ಸಿಕ್ಕಾಯ್ತಲ್ಲ ಅಂತ ಹೇಳ್ತಿರೋದು. ಕರೆಂಟ್ ಫ್ರೀ ಇಲ್ವಾ? ಕರೆಂಟ್ ಫ್ರೀ ಐತಲ್ಲ, ಅದಕ್ಕೆ ಒಳ್ಳೇದಾಗ ಪಂಚಾಯತಿಗೆ 2 ಬೂತ್ಗಳು ಆತ್ಮೀಯ ಗ್ರಾಮಸ್ಥರೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಕಾಂಗ್ರೆಸ್ ಮುಖಂಡರುಗಳೇ ಹಾಗೂ ಎಲ್ಲ ಇಲ್ಲಿ ಸೇರಿರುವಂಥ ಜಡ್ಜ್ಗಳ ಎಲ್ಲರಿಗೂ ಸಹ ಮೊದಲಿಗೆ ಧನ್ಯವಾದಗಳು. ಈಗ ಇಲ್ಲಿ ಈ ಒಂದು ಕಾರ್ಯಕ್ರಮ
ಇಡೀ ಕನಕಪುರ ತಾಲೂಕಿನಾದ್ಯಂತ ತುಂಬ ಯಶಸ್ವಿಯಾಗಿ ನಡೀತಾ ಇರೋದಕ್ಕೆ ಕಾರಣೀಕರ್ತರಾದಂಥ ಶ್ರೀಯುತ DK ಶಿವಕುಮಾರ್ ಸರ್ ಅವರಿಗೆ ಹಾಗೆ DK ಸುರೇಶ್ ಸರ್ ಅವರಿಗೆ ಮೊದಲಿಗೆ ಆತ್ಮೀಯವಾದಂಥ ಹೃತ್ಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ಸಲ್ಲಿಸೋಣ. ಮನೆ ಮನೆಗೂ ಸಹ ಅವರ ಒಂದು ಇಂಟೆನ್ಷನ್ ಮನೆ ಮನೆಗೊಂದು ರಂಗೋಲಿ ಎನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ಇಡೀ ತಾಲೂಕಿನಾದ್ಯಂತ ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಈ ದಿನ ಅಣಕಡ್ಬೂರು ಗ್ರಾಮದಲ್ಲಿ ತುಂಬ ಯಶಸ್ವಿಯಾಗಿ ನಡೆದಿದೆ. ಎಲ್ಲ ಗ್ರಾಮಸ್ಥರು ತುಂಬ ಉತ್ಸುಕರಾಗಿ ಈ ಒಂದು ರಂಗೋಲಿಯನ್ನು ಬಿಡಿಸಿದ್ದಾರೆ. ಈ ಒಂದು ಜಡ್ಜ್ಮೆಂಟನ್ನು ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ತುಂಬ ಪಾರದರ್ಶಕವಾಗಿ ನೀಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ವಿಜೇತರಾದವರ ಪಟ್ಟಿ ಈ ರೀತಿ ಇರುತ್ತದೆ. ತೃತೀಯ ಬಹುಮಾನವನ್ನು ಹೇಮಲತಾ ಅವರು ಪಡ್ಕೊಂಡಿದ್ದಾರೆ. ತೃತೀಯ ಬಹುಮಾನ ಹೇಮಲತಾ. ದ್ವಿತೀಯ ಬಹುಮಾನವನ್ನ ಬಿಂದು ಪ್ರಸನ್ನರವರು ಪಡ್ಕೊಂಡಿದ್ದಾರೆ. ದ್ವಿತೀಯ ಬಹುಮಾನ ಬಿಂದು ಪ್ರಸನ್ನ. ಮಾಡಿದಂತ ಶ್ರೀಯುತರಿಗೆ ಧನ್ಯವಾದಗಳು. ಈಗ ಎಲ್ಲರೂ ಉತ್ಸುಕರಿಂದ ಕಾಯ್ತಾ ಇರುವಂತದ್ದು ಪ್ರಥಮ ಬಹುಮಾನ ಭುವನೇಶ್ವರಿ. ಭುವನೇಶ್ವರಿ ಅವರು ಒಂದೆರಡು ಮಾತಾಡ್ತಾರೆ, ಅವ್ರ ಅನಿಸಿಕೆನ ಹೇಳ್ಬೇಕು. ಮೊದಲಿಗೆ ನನ್ನ ಹೆಸರು ಭುವನೇಶ್ವರಿ. ನಾವು ಅಣಕಡ್ಬೂರು ಗ್ರಾಮದವರು. ಇಲ್ಲಿ ಕನಕೋತ್ಸವದಲ್ಲಿ ಪ್ರತಿ ವರ್ಷ ಕೂಡ ಕನಕಪುರದಲ್ಲಿ ಹೋಗಿ ರಂಗೋಲಿ ಬರಿಬೇಕಾಗಿತ್ತು. ಆದರೆ ಈ ವರ್ಷದಿಂದ ಮನೆ ಮನೆಗೊಂದು ರಂಗೋಲಿ ಅಂತೇಳಿ ನಮ್ಮ ಮನೆ ಮುಂದೆನೇ ನಾವು ರಂಗೋಲಿ ಬರೆಯೋ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವ ಶ್ರೀಯುತ DK ಶಿವಕುಮಾರ್ ಅವರು ಹಾಗೂ DK ಸುರೇಶ್ ಅವರಿಗೆ ಆತ್ಮೀಯ ಧನ್ಯವಾದಗಳು. ಮತ್ತು ಅವರ ಸರ್ಕಾರದಿಂದ ನಮಗೆ ತುಂಬಾ ಉಪಯೋಗಗಳಾಗ್ತಿದೆ. 5 ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸ್ತ್ರೀ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಇನ್ನು ಮುಂತಾದ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಸ್ತ್ರೀ ಶಕ್ತಿ ಯೋಜನೆಯಿಂದ ನಮಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋ ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದ್ರಿಂದ ನಮಗೆ ತುಂಬಾ ಉಪಯೋಗ ಆಗ್ತಿದೆ. ಮತ್ತು ಪ್ರತಿ ತಿಂಗಳು ಕೂಡ 2,2 ಸಾವಿರ ದುಡ್ಡು ಕೊಡ್ತಿರೋದ್ರಿಂದ ಎಷ್ಟೋ ಉಪಯೋಗ ಆಗ್ತಿದ್ದು. ನಾವು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಸಲ್ಲಿಸ್ತೇನೆ. ಮತ್ತು ಈ ರಂಗೋಲಿ ಬಿಟ್ಟಿರೋದು ಮತ್ತು ನಮ್ಮ ಊರಲ್ಲಿ ನಮ್ಮ ಎಲ್ಲರ ಮನೆ ಮುಂದೆ ಕೂಡ ರಂಗೋಲಿ ಬಿಟ್ಟಿರೋದು ಊರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದು ತುಂಬ ಖುಷಿ ಆಗ್ತಿದೆ ನಮಗೆ. ಮೊದಲನೇ ಬಹುಮಾನ ನನಗೆ ಬಂದಿರೋದ್ರಿಂದ ನನಗೆ ಇನ್ನೂ ಅತಿ ಹೆಚ್ಚು ಸಂತೋಷ ಆಗ್ತಿದೆ. ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ನೀಡಿದಂಥದ್ದು ಕನಕೋತ್ಸವದ ಕಾರ್ಯಕ್ರಮದ ಅಂಗವಾಗಿ ನೀಡಿತ್ತು. ಈಗ ಆ ಊರಿನ ಪ್ರಮುಖರು ಇಲ್ಲೇನು ಮಾಡಿದ್ದಾರೆ, ಮಾಜಿ ಅಧ್ಯಕ್ಷರಂತ ಶ್ರೀಯುತ ಮಧುಸೂದನ್ ಸರ್ ಅವರು ತಮ್ಮ ಊರಿನ ಪ್ರಮುಖ ಇನ್ನು ಚೆನ್ನಾಗಿ ಬಿಟ್ಟಿರುವಂಥ 2 ಆಯ್ಕೆ ಮಾಡಿಕೊಂಡು ಬಹುಮಾನ ನೀಡಿ ಅಂತ ಹೇಳಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಮಾಧಾನಕರ ಬಹುಮಾನ ಶೋಭಾರವರು. ಶೋಭಾ ಸರ್ ಅವರು ಬಹುಮಾನವನ್ನ ವಿತರಣೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ಇದರಲ್ಲಿ ಇನ್ನೊಂದು ಸಮಾಧಾನಕರ ಬಹುಮಾನ ಗೋಪಿ ಮಂಗಳ. ಈ ಒಂದು ಬಹುಮಾನವನ್ನ ನೀಡಿರೋದು ಅವರ ಊರಿನ ಜನಗಳ ಬಗ್ಗೆ ಎಷ್ಟು ಅಭಿಮಾನವನ್ನ ಹೊಂದಿದ್ದಾರೆ ಅನ್ನೋದು ತೋರಿಸ್ತಾ ಇದೆ. ಹಾಗಾಗಿ ಮಧುಸೂದನ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸೋಣ. ಧನ್ಯವಾದಗಳು. ಕರ್ಕೊಂಡು ಹೋಗೋ ಆಗ್ತಾವ್ರಲ್ಲ, ಅವ್ರು ಏನಾಗ್ತಾರೆ ಅಂತ ಗೊತ್ತಾಯ್ತು. ಮಾತುಗಳು ಬಿಡಿಸ್ತವ್ರೆ. ಖಾಲಿ ತೆಗೆದ್ಬೇಡ.
ಇನ್ನೊಂದು ಗ್ರಾಮ ಅದೇ. ಸರಿ ಇನ್ನೊಂದು ಹೋಯ್ತಲ್ಲ ಗಾಳಿ ಹೊತ್ಕೊ ಹೋಯ್ತದೆ. ಪ್ರತಿ ವರ್ಷದಂತೆ ಹಿಂದೆ ಏನು ಕನಕೋತ್ಸವ ಎಲ್ಲ ಮಾಡ್ಕೊಂಡು ಬರ್ತಿದ್ರು, ಈ ವರ್ಷನೂ ಕೂಡ 2026ರಲ್ಲಿ ತಾಲೂಕಿನಾದ್ಯಂತ ಅದ್ದೂರಿ ಕನಕೋತ್ಸವ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಎಲ್ಲ ಕಡೆ ಎಲ್ಲ ಥರ ಸ್ಪೋರ್ಟ್ಸನ್ನು ಆಯೋಜನೆ ಮಾಡಿ ಸಕ್ಸಸ್ ಆಗಿರೋದ್ರ ಮೂಲಕ ರಂಗೋಲಿ ಸ್ಪರ್ಧೆನೂ ಆಯೋಜನೆ ಮಾಡಿ, ರಂಗೋಲಿ ಸ್ಪರ್ಧೆ ಈ ಹಿಂದೆ ಆಯೋಜನೆ ಮಾಡಿದಾಗೆಲ್ಲ ಕೆಲವು ಗೊಂದಲ ಇರ್ತದೆ. ಸಣ್ಣ ಪುಟ್ಟ ಏನಂದರೆ ನಾವು ಹೆಣ್ಮಕ್ಳನ್ನೆಲ್ಲ ವಯಸ್ಸಾದವರು ಎಲ್ಲರನ್ನೂ ಕರ್ಕೊಂಡು ಕನಕಪುರದಲ್ಲಿ ಹೋಗಿ ಕನಕಪುರದಲ್ಲಿ ರಂಗೋಲಿ ಬಿಡಿಸ್ಬೇಕಿತ್ತು. ಆ ಸಣ್ಣ ಪುಟ್ಟ ಸಮಸ್ಯೆಗಳು ಈ ಥರ ಆದ್ದರಿಂದ ಸಾಹೇಬ್ರ ಗಮನಕ್ಕೆ ನಮ್ಮ ಮುಖಂಡರೆಲ್ಲ ಬಸಪ್ಪ ಅವರು ಮುನುಚೇಗೌಡರೆಲ್ಲ ತಂದಾಗ ಅದನ್ನು ಅವರು ಮನಗಂಡು ಪಂಚಾಯಿತಿ ಮಟ್ಟದಲ್ಲಿ, ಅದರಲ್ಲೂ ಗ್ರಾಮ ಪಂಚಾಯತಿ ಬೂತ್ ಮಟ್ಟದಲ್ಲೇ ರಂಗೋಲಿ ಸ್ಪರ್ಧೆನ ಆಯೋಜನೆ ಮಾಡಿ ಹೆಣ್ಮಕ್ಳಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ನಿಮ್ಮ ಗ್ರಾಮದಲ್ಲೇ ನಿಮ್ಮ ಮನೆ ಮುಂದೆನೇ ರಂಗೋಲಿ ಬಿಡಿಸಿ ನಿಮಗೆ ಕೂಡ ಪ್ರೈಸ್ ಕೊಡುವಂಥ ಕೆಲಸನ ಮಾಡಿದ್ದಾರೆ. ಅದಕ್ಕೆಲ್ಲ ಸಾಹೇಬರಿಗೆ ತಮ್ಮೆಲ್ಲರೂ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಏನಿದೆ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡೋದು ಇನ್ನು ಸ್ವಲ್ಪ ಹೊತ್ತಲ್ಲಿ ಪ್ರೈಸಸ್ ಅನೌನ್ಸ್ ಮಾಡ್ತಾರೆ. ನಮ್ಮ ಮುಖಂಡರು ಮಾತಾಡಿ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಕೇಳ್ಬೋದು. ಕೊಟ್ಟ ನೀವು ಅಲ್ಲಿ ಮಾತಾಡೋಣ, ನಿಮ್ಮ ಮಾತಿಗೇನಿಲ್ಲ ಅನ್ನಲ್ರು ಅಂತ ಆಮೇಲೆ ಸ್ವಲ್ಪ ಹತ್ತಿರ ಬಂದು ಅವನ ಹೆಂಗಸರುಗಳು ಕೇಳ್ಕೊಳ್ಳಿ. ವಲಸಿ ಗ್ರಾಮದ ಆತ್ಮೀಯ ಗ್ರಾಮಸ್ಥರೇ ಹಾಗೆ ಸಾಲ್ಬನ್ನಿ ಗ್ರಾಮದ ಗ್ರಾಮಸ್ಥರೇ, ಈ ದಿನ ಇಲ್ಲಿ ಕನಕೋತ್ಸವದ ಪ್ರಯುಕ್ತ ಒಂದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಪ್ರತಿಯೊಬ್ಬರು ಸಹ ತುಂಬಾ ಉತ್ಸುಕರಾಗಿ ಒಂದು ರಂಗೋಲಿಯನ್ನು ಬಿಡಿಸಿದ್ದಾರೆ. ಮೊದಲಿಗೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದ ಕಾರಣೀಕರ್ತರ ಅಂತ ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಅವರು ಹಾಗೆ ಶಿವಕುಮಾರ್ ಮತ್ತೆ ಸುರೇಶ್ ಸರ್ ಅವರಿಗೆ ಆತ್ಮೀಯವಾದಂಥ ಧನ್ಯವಾದಗಳನ್ನು ಸಲ್ಲಿಸೋಣ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಸಪ್ಪ ಸರ್ ಅವರು ಬಂದಿದ್ದಾರೆ, ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ವಲಸಿ ಮತ್ತೆ ಸಾಲ್ಬನ್ನಿ ಎರಡು ಊರನ್ನ ಟ್ಯಾಗ್ ಮಾಡಿಕೊಂಡು ಈ ಒಂದು ಬಹುಮಾನವನ್ನು ನೀಡ್ತಾ ಇರೋದ್ರಿಂದ ಇಲ್ಲಿ ತೃತೀಯ ಬಹುಮಾನವನ್ನ ಶಿಲ್ಪಾರವರು ಪಡ್ಕೊಂಡಿದ್ದಾರೆ. ತೃತೀಯ ಬಹುಮಾನ ಶಿಲ್ಪ ಸಾಲ್ಬನ್ನಿ ಅವರು ಪಡ್ಕೊಂಡಿದ್ದಾರೆ. ಹಾಗೆ ದ್ವಿತೀಯ ಬಹುಮಾನವನ್ನ ಪ್ರೇಮಾರವರು ಪಡ್ಕೊಂಡಿದ್ದಾರೆ. ಪ್ರೇಮ ಶಿವಕುಮಾರ್ ಸರ್ ಮತ್ತು ಸುರೇಶ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಈ ಒಂದು ರಂಗೋಲಿ ಸ್ಪರ್ಧೆ ನಮಗೆ ಏರ್ಪಡಿಸಿದ್ದಕ್ಕೆ
ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಈ ಸೆಕೆಂಡ್ ಪ್ರೈಸ್ ಸಿಗಬೇಕಂದ್ರೆ ಎಲ್ಲನೂ ನಮ್ಮ ತಾತ ನಮ್ಮ ಅಜ್ಜಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಊರವರೆಲ್ಲ ಕೂಡ, ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಬಹುಮಾನವನ್ನು ಸುಜಾತಾರವರು ಪಡ್ಕೊಂಡಿದ್ದಾರೆ. ಸುಜಾತ ವಲಸಿ ಮತ್ತು ಡಿ ಕೆ ಶಿವಕುಮಾರ್ಗೆ ಅಭಿನಂದನೆಗಳು. ಡಿ ಕೆ ಶಿವಕುಮಾರ್ ಮಾಡಿರೋ 5 ಯೋಜನೆಗಳು ನಮಗೆ ಜಾರಿಯಲ್ಲಿದ್ದು ಅದು ತುಂಬ ಉಪಯುಕ್ತವಾಗಿದೆ. ಮತ್ತು ಬಸ್ಸು ಉಚಿತವಾಗಿದೆ, 2000 ಗೃಹಲಕ್ಷ್ಮಿ ಬರ್ತಿದೆ, ಅಕ್ಕಿ ಬರ್ತಿದೆ, ಮತ್ತು ಕರೆಂಟ್ ಉಚಿತ ಇದೆ. ಧನ್ಯವಾದಗಳು. ರಂಗೋಲಿ ಬಗ್ಗೆ ನಾನು ಮೊದಲನೇ ಬಹುಮಾನವನ್ನು ಪಡೆದಕ್ಕೆ ತುಂಬ ಖುಷಿಯಾಗ್ತಿದೆ. ಇದು ಹೆಸರಲ್ಲಿದೆ. ನಸರು ಮಾಡಿದ ನನಗೆ 5 ಆರ್ಚ್ ಬಾಸ್ ಇವರೇ ಇನ್ಯಾರು ಯಾವೆಲ್ಲ ಬಿಡಿ ಸರ್, ಪ್ಲೀಸ್ ಕ್ಯಾಬ್ ಇಲ್ಲ ಇದೆ ಬರಲ್ಲ ಅವೆಲ್ಲ. ಗುಡ್ಡೇವೀರನಹಳ್ಳಿ ಹಾಗೆಯೇ ಗುಡ್ಡೇವೀರನಹಳ್ಳಿ ಮತ್ತು ಬಾಳೆನಾಯಕನ ದೊಡ್ಡಿಯ ಗ್ರಾಮಸ್ಥರೇ ಎಲ್ಲರಿಗೂ ಮೊದಲಿಗೆ ಧನ್ಯವಾದಗಳು. ಈ ಒಂದು ಕನಕೋತ್ಸವದ ಪ್ರಯುಕ್ತ ಏರ್ಪಡಿಸಿರುವಂತಹ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಇದಕ್ಕೆ ಕಾರಣಕರ್ತರಾದಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಹಾಗೆ ಸುರೇಶ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಚಪ್ಪಾಳೆಯ ಮೂಲಕ ವಂದನೆಗಳನ್ನು ಸಲ್ಲಿಸೋಣ. ಹಾಗೆ ಪ್ರತಿಯೊಬ್ಬರು ಸಹ ತುಂಬಾ ಉತ್ಸುಕರಾಗಿ ಒಂದು ರಂಗೋಲಿಯನ್ನು ಬಿಟ್ಟಿದ್ದೀರಾ.
ಅವರ ಕಾನ್ಸೆಪ್ಟ್ ಮನೆಗೊಂದು ರಂಗೋಲಿ ಅನ್ನುವಂಥದ್ದು. ಆದರೂ ಎಲ್ಲರೂ ತುಂಬ ಚೆನ್ನಾಗಿ ಬರೆದಿದ್ದಾರೆ. ರಂಗೋಲಿಯಲ್ಲಿ ಭಾಗವಹಿಸಿರುವಂಥ ಎಲ್ಲರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ 3ನೇ ಬಹುಮಾನವನ್ನು ಸಿಂಚೂರ್ ಅವರು ಪಡ್ಕೊಂಡಿದ್ದಾರೆ. ಬಾಣೆನಾಯಕನ ದೊಡ್ಡಿಯ ಸಿಂಚೂರ್ ಅವರು 3ನೇ ಬಹುಮಾನ. ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಹೊಸಳ್ಳಿಯ ಸಿಂಚೂರ್ ಅವರು ತೃತೀಯ ಬಹುಮಾನವನ್ನ ಪಡ್ಕೊಂಡಿದ್ದಾರೆ. ಅವರಿಗೆ ಚಪ್ಪಾಳೆಯ ಮೂಲಕ ಅಭಿನಂದನೆ. ಸಿಂಚೂರ್ ಅವರಿಗೆ ಧನ್ಯವಾದಗಳು. ಹಾಗೆ ಸ್ಫೂರ್ತಿರವರು ದ್ವಿತೀಯ ಬಹುಮಾನವನ್ನ ಪಡ್ಕೊಂಡಿದ್ದಾರೆ. ಅವರು ಏನಾದ್ರು ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು ಫಾರ್ ಎವ್ರಿವನ್. ಸ್ಫೂರ್ತಿರವರಿಗೆ ಧನ್ಯವಾದಗಳು. ಪ್ರಥಮ ಬಹುಮಾನವನ್ನ ಸುಮಿತ್ರಿ ಬಾಯಿ ಅವರು ಪಡ್ಕೊಂಡಿದ್ದಾರೆ. ಸುಮಿತ್ರಾ ಬಾಯಿ. ಈ ರಂಗೋಲಿ ಸ್ಪರ್ಧೆ ಅಲ್ಲ, ಇದು ಜನರ ಒಗ್ಗಟ್ಟು ಮಾಡುವಂಥ ಸ್ಪರ್ಧೆ. ಜೊತೆಗೆ ನಮ್ಮ ನಾಯಕರಾದಂಥ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವಂಥ ಬರುವ ವಾರದಲ್ಲಿ ಆಗ್ಬೋದು, ಎಲ್ಲ ಸೂಚನೆ ಕಾಣ್ತಾ ಇದೆ. ಅಂಥ ನಾಯಕರಾದಂಥವರು ಮತ್ತು ಅವರ ಸಹೋದರರು, ಅಪೂರ್ವ ಸಹೋದರರು ಅಂತ ಏನೇ ಕೆಲಸ ಮಾಡಿದ್ರು ಕನಕಪುರ ತಾಲೂಕಿನ ಮಾದರಿಯಾಗಿ ಇಡೀ ರಾಜ್ಯ ಮತ್ತು ದೇಶದಲ್ಲಿ ಪಸರಿಸುವಂತೆ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಿದೆ ಮೊದಲಾಗಿ. ಹಾಗಾಗಿ ನಮ್ಮ ದೇಶದಲ್ಲೇ 80% ಮೂಲಭೂತ ಸೌಕರ್ಯ ಒದಗಿಸಿರುವಂಥ ನಮ್ಮ ತಾಲೂಕಿಗೆ ಒದಗಿಸ್ಕೊಟ್ಟಿದ್ದಾರೆ. ಅಂಥವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ, ಈ ಕನಕೋತ್ಸವವನ್ನು ಒಂದು ಹಬ್ಬದ ರೀತಿ ಆಚರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರತಿಯೊಂದು ಹಳ್ಳಿ ಮತ್ತು ಕಾಡಂಚಿನ ಗ್ರಾಮಗಳಿಗೂ ತಲುಪುವಂತೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ತುಂಬ ಧನ್ಯವಾದಗಳು. ಅವರಿಗೆ ಎಲ್ಲರೂ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಏನೋ ಹೆಸರೇಳಿ. ಹೇಳಿ. ಶಿವಮ್ಮ ಹೇಳಿ. ನನ್ನ ಹೆಸರು ಶಿವನಮ್ಮ. ಡಿ ಕೆ ಶಿವಕುಮಾರ್ ಅವರು ಎಲ್ಲ ಕೊಟ್ಟವ್ರೆ, ಸೌಲಭ್ಯ ಎಲ್ಲ ಬಚ್ಚಾರೆ, ಇದಕ್ಕೆ ಬಸ್ ಕೊಟ್ಟವ್ರೆ, ಕರೆಂಟ್ ಬಿಲ್ ಕೊಟ್ಟವ್ರೆ, ಎಲ್ಲ ಸೌಲಭ್ಯ ಚೆನ್ನಾಗದೆ. ಇನ್ನೇನು ಬೇಕು ನಮಗೆ? 2,000 ರೂಪಾಯಿ ಬಂದದೆ ನಮಗೆ. ಒಳ್ಳೇದು ಮಾಡವ್ರೆ, ಅನ್ನಕ್ಕೆ ದಾರಿ ಮಾಡವ್ರೆ. ಇನ್ನೇನು ಚೆನ್ನಾಗಿದೆ ಸರಿ. ಕನಕಪುರದ ಕನಕೋತ್ಸವದ ಅಂಗವಾಗಿ ಇಂದು ಹೊಸದುರ್ಗ ಗ್ರಾಮ ಪಂಚಾಯಿತಿಯ ಕೆಂಪಲನಾಥ ಗ್ರಾಮದಲ್ಲಿ ರಂಗೋಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇಲ್ಲಿ ರಂಗೋಲಿ ಕಾರ್ಯಕ್ರಮಕ್ಕೆ ಎಲ್ಲರೂ ಒಟ್ಟಾಗಿ ಸೇರಿ ಬಂದು ರಂಗೋಲಿ ಕಾರ್ಯಕ್ರಮವನ್ನು ಮಾಡಿ
ಯಾರು ಜಡ್ಜ್ಮೆಂಟ್ಗೆ ಇದು ಮಾಡಿದ್ದಾರೆ ಅವ್ರು ಏನು ಜಡ್ಜ್ಮೆಂಟ್ ಕೊಡ್ತಾರೆ ಆ ಜಡ್ಜ್ಮೆಂಟ್ ಪ್ರಕಾರ ಅವರಿಗೆ ಫಸ್ಟು ಸೆಕೆಂಡು ಥರ್ಡು 3 ಪ್ರೈಜ್ ಕೊಟ್ಟಿದ್ದಾರೆ. ಆ 3 ಪ್ರೈಜ್ ಆದ ನಂತರ ಸಮಾಧಾನಕರವಾದ ಪ್ರೈಜಸ್ ಎಲ್ಲರಿಗೂ ಇದೆ. ಮನೆಗೊಂದು ರಂಗೋಲಿ, ಮನೆಗೆ 5 ಇದು ಅಂತ ಅವರು ಗ್ಯಾರಂಟಿ ಬಿಟ್ಟಿದ್ದಾರೆ. ಆ ಅದರ ಪ್ರಕಾರ ಮನೆಗೊಂದು ರಂಗೋಲಿಯನ್ನು ಅವರು ಇದು ಮಾಡಿದ್ದಾರೆ. ಅದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಎಲ್ಲರಿಗೂ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಇಷ್ಟು ಹೇಳೋಕ್ಕೆ ನಾನು ಆತ್ಮೀಯ ಕೆಂಪಲ್ನಾಥ ಗ್ರಾಮಸ್ಥರೇ, ಎಲ್ಲರಿಗೂ ಕನಕೋತ್ಸವದ ಪ್ರಯುಕ್ತ ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ಈ ಒಂದು ಕಾರ್ಯಕ್ರಮ 2025-26ನೇ ಸಾಲಿನಲ್ಲಿ ಕನಕೋತ್ಸವ ಒಂದು ಅದ್ದೂರಿ ಕಾರ್ಯಕ್ರಮ, ತುಂಬ ಯಶಸ್ವಿ. ಅದರಲ್ಲೂ ರಂಗೋಲಿ ಕಾರ್ಯಕ್ರಮ ಕನಕೋತ್ಸವದ ಆರಂಭದ ಇದು ಒಂದು ಶುಭ ಸಂಕೇತದ ಸ್ವರೂಪವಾಗಿ ಒಂದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂಥ ಶ್ರೀಯುತ DK ಶಿವಕುಮಾರ್ ಸರ್ ಅವರಿಗೆ ಹಾಗೆ DK ಸುರೇಶ್ ಸರ್ ಅವರಿಗೆ ಆತ್ಮೀಯವಾದಂಥ ವಂದನೆಗಳನ್ನು ಸಲ್ಲಿಸೋಣ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಎಲ್ಲ ಮಹಿಳೆಯರು ಭಾಗವಹಿಸಿ ಉತ್ಸುಕರಾಗಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಾ. ಇಲ್ಲಿ ಒಂದು ಕಾರ್ಯಕ್ರಮ ರಂಗೋಲಿಯನ್ನು ಬಿಟ್ಟಿರುವಂಥ ಎಲ್ಲರಿಗೂ ಸಹ ಆತ್ಮೀಯವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಊರಿನ ಎಲ್ಲ ಗ್ರಾಮಸ್ಥರಿಗೂ ಹಾಗೆ ನಮ್ಮ ಕಾಂಗ್ರೆಸ್ ಮುಖಂಡರೆಲ್ಲರಿಗೂ ಸಹ ಚಪ್ಪಾಳೆಯ ಮೂಲಕ ಆತ್ಮೀಯವಾದಂಥ ಒಂದು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಈ ಒಂದು ಎಲ್ಲರೂ ಉತ್ಸುಕರಾಗಿರುವಂಥ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮ, ಅದರಲ್ಲಿ ಲಾವಣ್ಯರವರು ತೃತೀಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಲಾವಣ್ಯ ಧನ್ಯವಾದಗಳು. ಹಾಗೆ ದ್ವಿತೀಯ ಬಹುಮಾನವನ್ನ ಸುಷ್ಮಾರವರು ಪಡ್ಕೊಂಡಿದ್ದಾರೆ. ಪ್ರಥಮ ಬಹುಮಾನವನ್ನ ರಾಜಮ್ಮರವರು ಪಡ್ಕೊಂಡಿದ್ದಾರೆ. ಅವರಿಗೆ ಚಪ್ಪಾಳೆಯ ಮೂಲಕ ಎಲ್ಲರೂ ಒಂದು ಅಭಿನಂದನೆಗಳನ್ನು ಸಲ್ಲಿಸೋಣ. ಕೊಟ್ಟ ಮಾತು ಹೇಳ್ಬೋದು ಅಷ್ಟೇ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿದ ಮಾತನ್ನ ಇವ್ರು ಉಳಿಸ್ಕೊಂಡಿದ್ದಾರೆ. 5 ಗ್ಯಾರಂಟಿ ಕೊಡ್ತೀವಂತ ಹೇಳಿದ್ದಾರೆ, ಅದನ್ನ ಸಂಪೂರ್ಣವಾಗಿ ಇವಾಗ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಇಬ್ರು, DK ಸುರೇಶ್ ಸರ್ ಮಾಡಿ DK ಶಿವಕುಮಾರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಉಷಾರಣಿ ಅಂತ ಹೆಸರು. ನಮ್ಮ ಈ ವಸ್ತುದ ಗ್ರಾಮ ಪಂಚಾಯತಿಯಿಂದ ನಡೀತಾ ಇರುವಂಥ ಕನಕೋತ್ಸವ ಕಾರ್ಯಕ್ರಮ ಎಲ್ಲ ಕಡೆ ನಡೀತಾ ಇದೆ. ಅದೇ ಥರ ಈ ಗ್ರಾಮ ಪಂಚಾಯತಿನಲ್ಲಿ ಇವಾಗ 4 ಊರಲ್ಲಿ ನಡೆದಿದೆ. ಈ ಊರಲ್ಲೂ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಹೆಣ್ಮಕ್ಳು ಕೂಡ ಅತಿ ಹೆಚ್ಚು ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಹೆಣ್ಮಕ್ಳು ಕೂಡ ತುಂಬ ಚೆನ್ನಾಗಿ ರಂಗೋಲಿಗಳನ್ನ ಬಿಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂದು ಬಹುಮಾನ ಜೊತೆಗೆ ಫಸ್ಟು ಸೆಕೆಂಡ್ 3ನೇ ಬಹುಮಾನನ ವಿತರಣೆ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಮಕ್ಕಳು ಇದನ್ನು ಖುಷಿಪಟ್ಟು ತಗೊಳ್ತಾ ಇದ್ದಾರೆ. ಜೊತೆಗೆ ಈ ಕನಕೋತ್ಸವ ಕಾರ್ಯಕ್ರಮ ನಮ್ಮ DK ಶಿವಕುಮಾರ್ ಸಾಹೇಬರು ಮತ್ತು DK ಸುರೇಶ್ ಸಾಹೇಬರು ಕೂಡ ಈ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ಅದ್ದೂರಿಯಾಗಿ ನಡೆಸಲಿಕ್ಕೆ ಎಲ್ಲ ಕಡೆ ಇದು ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಮುಖಂಡರುಗಳು ಸೇರಿ ಮಾಡ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ಎಲ್ರಿಗೂ ಧನ್ಯವಾದ. ಜೈ ಕನಕೋತ್ಸವ. 2025 ಮತ್ತು 26ನೇ ಸಾಲಿನ ಕನಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿದಂಥ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಮುಂದಿನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು, ಹಾಗೆಯೇ ನಿಕಟಪೂರ್ವ ಸಂಸದರು, ಬೆಮ್ಮಲ್ನ ಅಧ್ಯಕ್ಷರಾದಂಥ DK ಸುರೇಶ್ ಅಣ್ಣನವರು, ವಿಧಾನ ಪರಿಷತ್ ಸದಸ್ಯರಾದಂಥ S ರವೀಣ್ಣನವರ ಅಧ್ಯಕ್ಷತೆಯಲ್ಲಿ ಏನು ಈ ಒಂದು ಕನಕೋತ್ಸವ ಜರುಗಿದೆ, ಇದರ ಒಂದು ಭಾಗವಾಗಿ ಒಂದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ಈ ರಂಗೋಲಿ ಸ್ಪರ್ಧೆ ಇಂದಿಗೆ 5ನೇ ದಿನಕ್ಕೆ ಕಾಲಿಟ್ಟಿದ್ದು, ಈ ಹೊಸದುರ್ಗ ಜಿಲ್ಲಾ ಪಂಚಾಯಿತಿಗೆ ಸಂಬಂಧಪಟ್ಟ ಹಾಗೆ ಹೊಸದುರ್ಗ ಪಂಚಾಯಿತಿ ಕೆಂಪಲ್ನಾಥ ವಿಲೇಜಲ್ಲಿ ಇವತ್ತು ಈ ಒಂದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ 3 ಜನ ಫಸ್ಟ್ ಪ್ರೈಸ್ ಮತ್ತು ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸನ್ನು ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದಂಥ ಎಲ್ಲರಿಗೂ ಧನ್ಯವಾದಗಳು. ಏನು ಇವತ್ತು ಈ ಒಂದು ಕನಕೋತ್ಸವನ
ಆಚರಣೆ ಮಾಡಿದ ಕನಕೋತ್ಸವವನ್ನು ಆಯೋಜನೆ ಮಾಡಿದಂಥ ನಿಮ್ಮೆಲ್ಲರ ಹೆಚ್ಚಿನ ನಾಯಕರು ಹಾಗೂ ಮುಂದಿನ ಮುಖ್ಯಮಂತ್ರಿಗಳು ಏನು ಬಿದ್ದವರಾಗಿದ್ದಾರಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಡಿ ಕೆ ಸುರೇಶ್ ಅಣ್ಣನವರು, ಹಾಗೆ ಎಸ್ ರವೀಣ ಅಧ್ಯಕ್ಷತೆಯಲ್ಲಿ ಏನು ಇನ್ನು ಮುಂದಿನ ದಿನಗಳಲ್ಲಿ ಏನು ಈ ಒಂದು ಕನಕೋತ್ಸವ ಉಳಿದ ಯಾವ್ಯಾವ ಇದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ರಾಮನಗರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಬಸಪ್ಪಗೌಡರು, ಮುನಿಚೇಗೌಡರು, ಹಾಗೆ ನಮ್ಮ ಹೋಬಳಿ ಅಧ್ಯಕ್ಷರಾದಂಥ ರಮೇಶ್ ಅಣ್ಣನವರು, ಹಾಗೆ ನಮ್ಮ ಅಧ್ಯಕ್ಷರು ಬಂದು ಎಲ್ಲ ತಿಳಿಸ್ತಾರೆ. ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕು, ಇನ್ನು ಮುಂದೆ ಯಾವ್ಯಾವ ಕಾರ್ಯಕ್ರಮವನ್ನು ಪಾಲ್ಗೊಳ್ಳಬೇಕು ಅಂತೇಳಿ ಬಂದು ತಿಳಿಸ್ತಾರೆ. ಈಗಾಗಲೇ 28ನೇ ತಾರೀಕು 28, 29, 30, 1 ಈ ತಿಂಗಳು ಈಗ ಒಂದು ಕನಕೋತ್ಸವವನ್ನು ಆಯೋಜನೆ ಮಾಡಿ ಡೇಟ್ನ ಫಿಕ್ಸ್ ಮಾಡಿದ್ದಾರೆ. ಅದ್ರ ಪ್ರಕಾರವಾಗಿ ಏನು ಈ ಸಲ ನಡೀತಿರ್ತಕ್ಕಂಥ 6ನೇ ಕನಕೋತ್ಸವ ಇಡೀ ರಾಜ್ಯದಲ್ಲ ದೇಶಕ್ಕೆ ಒಂದು ಹೆಸರಾದ ರೀತಿಯಲ್ಲಿ ಒಂದು ಕನಕೋತ್ಸವ ಆಚರಣೆ ಮೂಡಿ ಬರ್ತಿದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಅತ್ಯಮೂಲ್ಯ. ತಾವು ಎಲ್ಲ ಏನು ತಾಲೂಕಿನಿಂದ ಬಂದು ಈ ಒಂದು ಕನಕೋತ್ಸವ 5 ದಿನಗಳ ಕಾಲ ಏನು ಕನಕಪುರದಲ್ಲಿ ವಿಜೃಂಭಣೆ ನಡೀತದೆ, ನಮ್ಮ ಕನಕಪುರದ ಹಬ್ಬ ಏನಿರ್ತದೆ ಅದರಿಂದ ಇನ್ನೂ ಜೋರಾಗಿ ಈ ಒಂದು ಕನಕೋತ್ಸವ ನಡೀತದೆ. ತಾವೆಲ್ಲರೂ ಬಂದು ಪಾಲ್ಗೊಳ್ಳಿ ಅಂತ ಹೇಳ್ತಾ, ಹಾಗೆ ಏನು ಸುಮಾರು ಇಲ್ಲಿವರೆಗೂ ಸಹ ತಮ್ಮ ಮನೆ ಮಗರ ರೀತಿಯಲ್ಲಿ ನೀವು ಏನು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಅಣ್ಣವ್ರನ್ನ MLC ರವೀರಣ್ಣ ಏನು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳು ತಮ್ಮೆಲ್ಲ ಆಶೀರ್ವಾದ ಹಂಗೆ ಇರಲಿ ಅಂತ ಹೇಳ್ತಾ, ತಾವುಗಳು ಏನು 28ನೇ ತಾರೀಕು ನಡೆಯತಕ್ಕಂಥ ಮೊದಲನೇ ದಿವಸ 28ರಂದು ಇಡೀ ನಮ್ಮ ತಾಲೂಕಿನಲ್ಲೇ ಎಲ್ಲ ಪ್ರತಿಯೊಂದು ದೇವರನ್ನು ಕರೆಸಿ ಅವತ್ತು ಮೆರವಣಿಗೆ ಮಾಡಿಸುವಂಥದ್ದು ಅವತ್ತಿಂದ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ಇನ್ನೊಂದು 5-6 ದಿವಸದಲ್ಲಿ ಏನು ನಮ್ಮ ವಿಲೇಜ್ಗಳಲ್ಲಿ ಎಲ್ಲ ಗ್ರಾಮಾಂತರದ ಎಲ್ಲ ರಂಗೋಲಿ ಸ್ಪರ್ಧೆ ಕಂಪ್ಲೀಟ್ ಆಗುತ್ತೆ. 27ನೇ ತಾರೀಕು ಟೌನ್ಗೆ ಮಾತ್ರ ಮಡಿಕೊಂಡಿರ್ತಾರೆ. ಆ ಟೌನಲ್ಲಿ ಯಾವತ್ತು ಅಂತಾರೆ ಎಲ್ಲ ದೇವ್ರುಗಳನ್ನ ಯಾವತ್ತು ಮೆರವಣಿಗೆ ಮಾಡ್ತಾರೆ ಅವತ್ತು ಟೌನ್ ಇಟ್ಕೊಂಡಿರೋದ್ರಿಂದ ಅವತ್ತು ವಿಶೇಷವಾಗಿರ್ತದೆ. ಅಲ್ಲಿಗೆ ಟೌನ್ ಮುಕ್ತಾಯ ಆಯಿತು ಅಂದರೆ ಸುಮಾರು 65-70 ಸಾವಿರ ಕುಟುಂಬಗಳು ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ದಂಗೆ ಆಗುತ್ತದೆ. ತಾವೆಲ್ಲರೂ ಬಂದು ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ಹೇಳಿ ತಮ್ಮೆಲ್ಲರೂ ಪರವಾಗಿ ಇನ್ನೊಂದ್ಸಲ ಏನು ಈಗ 3 ಪ್ರೈಸ್ ಗೆದ್ದಿದ್ದು ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ತಿಳಿಸೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ಎಲ್ಲ ಗ್ರಾಮಸ್ಥರು ಸಹ ತುಂಬಾ ಚೆನ್ನಾಗಿ ಸಹಕಾರವನ್ನ ನೀಡಿದ್ದಾರೆ. ಹಾಗೆ ಎಲ್ಲ ಕಾಂಗ್ರೆಸ್ ಮುಖಂಡರು ಸಹ ನಮ್ಮ ಜೊತೆಯಲ್ಲೇ ಇದ್ದುಕೊಂಡು ತುಂಬಾ ಚೆನ್ನಾಗಿ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ನಮ್ಮಿಬ್ಬರ ಪರವಾಗಿ ತೀರ್ಪುಗಾರರ ಪರವಾಗಿ ಸಹ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ.